ಕ್ವಾಟ್ಯಾಳ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಹೇಳಿದರೆ ಬರ್ತೀವಿ ಅಂತಾರೆ, ಬರಲ್ಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದರೆ ಅವರು ಅದು ಉಡಾಕು ಉತ್ತರ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಅಗದಿದ್ದಾರೆ, ಪ್ರಾಕೃತಿಕ ಸಂಪನ್ಮೂಲ ಯಾವ ಥರ ಹಾಳು ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರು ತಾಲೂಕಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರೆ ಈ ಥರ ಉಡಾಕು ಉತ್ತರನ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ಕೆ ಅಂತ ಹೇಳ್ಬಿಟ್ಟು ಹರಿಹರ ತಾಲೂಕು ಘಟಕದ ಅಧ್ಯಕ್ಷನು. ಇವತ್ತಿನ ವಿಚಾರದಲ್ಲಿ ಏನಪ್ಪ ಅಂತ ಅಂದರೆ, ಇದ್ರ ಜೊತೆಯಲ್ಲಿ ನಾವಿವತ್ತು ಕ್ವಾಟ್ಯಾಳ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಜಿಲ್ಲಾ ಮುಖಂಡರಾದಂಥ ಶಿವಣ್ಣ ಇದ್ದಾರೆ, ಹಾಗೂ ನಮ್ಮ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷರಾದಂಥ ಹನುಮಂತಪ್ಪ ನಮ್ಮ ಜೊತೆಗಿದ್ದಾರೆ. ಲೈವ್ ಮಾಡ್ತಾ ಶಬ್ಬೀರ ಅಂತ ಹೇಳ್ಬಿಟ್ಟು KBS ಪಾಟೀಲ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಲೈವ್ ಮಾಡ್ತಾ ಇದ್ದಾರೆ ರಾಣೆಬೆನ್ನೂರು ತಾಲೂಕು. ಇಲ್ಲಿ ಈ ಕ್ವಾಟ್ಯಾಳ ಗ್ರಾಮಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತ ಅಂದರೆ, ನೋಡಿ, ಈಗ ತುಂಗಭದ್ರಾ ನದಿ ಹರಿದೋಗಿದೆ, ಇಲ್ಲಿಂದ ಸೀದಾ ಹರಿದು ಹೋಗ್ತಾ ಇದೆ. ಈ ಹೊಳೆ ಭಾಗದ ಯಾವುದೇ ಮೂಲೆಯಲ್ಲೂ ಬೇಸಿಗೆ ಸಮ್ಮರಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇರ್ತಾರೆ. ಯಾವ ಅಧಿಕಾರಿಗಳು ಭಯ ಇಲ್ಲ, ಡಿಪಾರ್ಟ್ಮೆಂಟ್ನವ್ರಿಗೆ ಭಯ ಇಲ್ಲ, ಊರಿನ ಸಾಮಾನ್ಯ ಜನ ಭಯ ಇರಲ್ಲ. ಯಾರಾದ್ರೂ ಬಂದು ಕೇಳೋಕ್ಕಾದ್ರೆ ನೋಡ್ತೀವಿ, ಅವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ, ಅದೇನು ಮಾಡ್ಕೊಂಡ್ಲಿ, ಈ ಥರ ಉಡಾಪುತ್ರಗಳನ್ನು ಇಟ್ಕೊಂಡು ಲಾಬಿಗಳು ಹತ್ಸ ಅಂತ ಏನೋ ಒಂದು ವಿಚಾರಗಳಾಗಿ ಯಾರು ಯಾವುದನ್ನು ಪ್ರಶ್ನೆ ಮಾಡೋಂಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಂದೆಯಾ, ನೀವಲ್ಲಿದ್ದೀರಾ, ನಾವು ಬರ್ತಾ ಇದ್ದೀವಿ ಸಮಿ, ಎಲ್ಲದನ್ನು ಸಾರ್ವಜನಿಕರು ನಿಂತು ಮಾಡೋದಾದರೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ನೀವೇನಕ್ಕೆ, ಹೌದಲ್ವಾ? ನಿಮಗೆ ಜೀವದ ಮೇಲೆ ಅಷ್ಟೊಂದು ಭಯ ಇದೆ ಅಂದಮೇಲೆ ಸಾಮಾನ್ಯ ಜನರು, ನಾವು ಕೂಲಿ ಅಲಿ ಮಾಡ್ಕೊಂಡು ತಿನ್ನೋಂಥ ಸಾಮಾನ್ಯ ಜನರು ನಮ್ಮ ಜೀವಕ್ಕೆ ಬೆಲೆ ಅಲ್ವಾ? ಹಂಗಾದ್ರೆ ಸರ್ ಮಗಳು ನಡೀತಾ ಇದೆ ಸರ್, ದಂಧೆ ಮಾಡ್ತಾ ಇದ್ದಾರೆ, ಮಗಳು ತೆಗಿತಾ ಇದ್ದಾರೆ ಅಂತ ಫೋನ್ ಮಾಡಿದ್ರೆ, ಸರಿ ನೀವು ಅಲ್ಲಿರಿ ಸರ್, ಆನ್ ಸ್ಪಾಟ್ ನಾವು ಅಲ್ಲಿ ಬರ್ತೀವಿ, ಬಂದಮೇಲೆ ಇಲ್ಲಿ ಫೋನ್ ಮಾಡ್ತೀವಿ, ನೀವು ಅಲ್ಲಿದ್ದೀರಾ, ನಾವಿದ್ರೆ ಮಾತ್ರ ಬಂದಿಲ್ಲಿಗೆ ಸ್ಪಾಟ್ ನೋಡ್ತಾರೆ, ಇಲ್ಲಪ್ಪ ಅಂದರೆ ಇಲ್ಲ ಹಂಗೆ ಹೋಗಿರ್ತಾರೆ. ಇಂಥ ವ್ಯವಸ್ಥೆ ಇಟ್ಕೊಂಡು ತುಂಗಭದ್ರಾ ನದಿ ಅನ್ನೋದನ್ನು ತುಂಬಿ ಬಗದು ಹೋಗ್ತಿರೋ ಸಮಯ ಇದರಿಂದ ಸರ್ಕಾರಕ್ಕೆ ನಯ ಪೈಸೆ ಸಿಗ್ತಾ ಇಲ್ಲ. ಎಲ್ಲ ದಂಧೆಕೋರ ಪಾಲ ಆಗ್ತಾಯಿದೆ. ಮರಳು ದಂಧೆ ಅನ್ನೋದು ಎಲ್ಲ ದಂಧೆಕೋರ ಪಾಲ, ಯಾವ ಹೆಸರು ಹೇಳಿಕೆ ಅಂತ ಯಾವ ಹೆಸರು ಹೇಳಿಕೆ ಇವನ ಹೆಸರು ಹೇಳಿಕೆ ಅಂತ ಎಲ್ಲ ದಂಧೆ ಮಾಡ್ತಿದ್ದಾರೆ. ಇವತ್ತಿನ ವ್ಯವಸ್ಥೆ ನೋಡಿ, ಎಲ್ಲಿ ಕಾಂಗ್ರೆಸ್ ಅವರು ಮರಳು ದಂಧೆ ನಡೆಸ್ತಾನೆ. ಫುಟೇಜ್ಗಳು ಕೂತ್ಕೊಂಡಾಗ ಏನಾಗ್ತದೆ, ಆವಾಗ ಅಕ್ರಮವಾಗಿ ದಂಧೆ ಮಾಡ್ತಕ್ಕಂಥ ಒಂದು ಭಯ ಬರ್ತದೆ. ಅವಾಗ ಬರಲ್ಲ ಇವರು ಇಲ್ಲಿ, ಇಲ್ಲ ಸರ್ಕಾರದಿಂದ ಒಂದು ನಿಯಮ ಮಾಡಿಬಿಟ್ರೆ ಕಟ್ಟಿ ಹೊಡೆಯುವಂಥ ವ್ಯವಸ್ಥೆ ಮಾಡಿದ್ರೆ ಅಟ್ಲೀಸ್ಟ್ ಅವಾಗನಾದರೂ ಸರ್ಕಾರದ ಕಾಲ ಸಿಗುತ್ತಲ್ಲ. ಸರ್ಕಾರ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಯಾವುದೋ ಒಂದು ಪ್ರತಿ ಒಬ್ಬರಿಗೆ ಯಾವುದೋ ಈಗ ಏನು ಮಾಡ್ತಕ್ಕಂಥ ಇದ್ದಂತೆ ಮತ್ತೆ ಪತ್ತೇಪುರದಲ್ಲಿ ಮುಂದೆ ನಿಟ್ಟುವಳ್ಳಿ ಸಿಕ್ಕಾಪಟ್ಟೆ ಅಕ್ರಮ ಮಾಡ್ತಾರೆ. ಸರ್ಕಾರ ಬಡ್ಡಿ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ, ನೀವು ಅಲ್ಲೇನೆ ಅಂತಾರೆ, ನಾವಲ್ಲಿರೋದಾದ್ರೆ ಅಕ್ರಮ ತಡೆ, ನಾವಿರೋದಾದ್ರೆ ಇವ್ರು ಅದಕ್ಕೆ ಇಟ್ಟಿದ್ದಾರೆ, ಇವ್ರು ಯಾಕಿರ್ಬೇಕು? ಅಧಿಕಾರಿಗಳು ಇರಕ್ಕೆ ನಾಲಾಯಕವರು, ಇವರೆಲ್ಲ ಪಟ್ಟಿಸ್ಬೇಕು. ಪೊಲೀಸ್ ಇಲಾಖೆಯವರು ಫೋನ್ ಮಾಡಿದರೆ 112
ಕೇಳ್ತಾರೆ. ನಾವೇದಕ್ಕೆ ಬರಬೇಕು? ನಿಮಗೆ ಗೊತ್ತಿರೋದಲ್ಲ, ಜಾಗ ಗೊತ್ತಿರಲ್ಲ, ಕಳ್ಳನ ಎಲ್ಲಿ ನಡೀತೈತಿ ಅನ್ನೋದು ಗೊತ್ತಿಲ್ಲ ಅಂತ ಅಂದ್ಮೇಲೆ ನಿಮ್ಮ ಇಲಾಖೆ ಹಾಕ್ಬೇಕ್ರಿ ಸ್ವಾಮಿ. ಇದನ್ನೆಲ್ಲ ತಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತೇವೆ, ಇದನ್ನು ಖಂಡಿಸ್ತೇವೆ. ಜೈ ಹಿಂದ್, ಜೈ KRS. ಎಲ್ಲ GPS ತೋರಿಸಿ ಎಲ್ಲ ತೋರಿಸಿ ಎಲ್ಲ ಒಳೇನ ಯಾವ ರೀತಿ ಆ ಕಡೆ ಗಿಡಿ. ಪ್ರಾಕೃತಿಕ ಸಂಪನ್ಮೂಲ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಕಾಣಬೇಕು, ಎಷ್ಟು ದೂರ ಇಡ್ತೀವೋ ಅಷ್ಟು ದೂರವನ್ನು ಎಟುಕದಷ್ಟು ಭಾಗದಲ್ಲಿ ನಡೆದು ಹೋಗೋಕ್ಕಂತೂ ಆಗಲ್ಲ. ಅಷ್ಟು ದೂರ ಮಬ್ಳಿನ ದಂಧೆನ ಮಾಡ್ತಾ ಇದ್ದಾರೆ. ಮಬ್ಳಿನ ಗುಡ್ಡೆಗೆಲ್ಲ ಕಾಣ್ತದೆ ನೋಡಿ. ಹೊಳೆಯನ್ನು ಯಾವ ರೀತಿ ಅಗದು ಮಣ್ಣಿನ ಗುಡ್ಡೆ ಮಬ್ಳಿನ ಗುಡ್ಡೆ ಹಾಕಿ ಇದೆಲ್ಲ ವ್ಯವಸ್ಥೆ ಮಾಡಿದವನ್ನ ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀವಿ. ವಯಸ್ಸಿನವರೇ ಶಾಮೀಲಾಗಿರ್ತಾರೆ ಇದ್ರಲ್ಲಿ. ಕೊಡ್ಬೇಕು ಆ ಕಡೆ ಸೈಡಿಗೆ ಬರ್ತಾರೆ.